ಹಾಯ್ ಹಲೋ ಎವ್ರಿವನ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಚ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಕಂಪ್ಯೂಟರ್ ಬಗ್ಗೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಕಂಪ್ಯೂಟರ್ದ ಸಂಪೂರ್ಣವಾದಂತಹ ಪರಿಚಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಒಂದು ತಜ್ಞರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಅದರ ನಂತರ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡಿದ್ವಿ. ಮೇನ್ ಇಂಪಾರ್ಟೆಂಟಾಗಿ ನಾವೇನು ಹೇಳ್ತೀವಿ, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಗಣಕಯಂತ್ರದ ತಲೆಮಾರುಗಳನ್ನು ನೋಡ್ಕೊಂಡಿದ್ವಿ. 5 ಇವೆ. ಸೊ ಅದರ ಒಂದು ಉಪಕರಣ ಏನು, ಅದ್ರ ಸ್ಪೀಡ್ ಎಷ್ಟು, ಅದರ ಭಾಷೆ ಯಾವುದು, ಅದರ ಉಪಯೋಗ ಏನು ಅಂತ ಇದನ್ನೆಲ್ಲ ನೋಡ್ಕೊಂಡಿದ್ವಿ. ಸೊ ಯಾರು ಕೂಡ ಈ ಒಂದು ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ಯಾರೂ ನೋಡಿಲ್ಲ ಅನ್ನೋದಾದರೆ ಖಂಡಿತ ನಮ್ಮ ಒಂದು ಚಾನಲ್ದ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಹಾಗೆಯೇ ಇದರ ಒಂದು PDF ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ದ ಒಂದು ಟೆಲಿಗ್ರಾಮ್ ಚಾನಲ್ ಸಹ ಇದೆ, ಇದೇ ಹೆಸರಿನ ಮೇಲೆ. ಅದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತ ಜಾಯ್ನ್ ಆಗಿ ಅಲ್ಲಿ ನೀವು PDF ಪಡ್ಕೋಬಹುದು. ಎಲ್ಲ ರೀತಿಯ ಮಾಹಿತಿ ಸಹ ನಿಮಗೆ ಅಲ್ಲಿ ಸಿಗತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಕ್ರೋಢೀಕಾರಕ ಮತ್ತು ಇಂಟರ್ಪ್ರಿಟರ್ ಅಂದರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಬಗ್ಗೆಯೂ ಸಹ ಹೇಳಿದ್ದೀನಿ. ಅದರ ಮೇಲೆ ಇರ್ತಕ್ಕಂತಹ 10 ಪ್ರಶ್ನೆಗಳನ್ನು ಸಹ ಚರ್ಚೆ ಮಾಡಿದ್ದೀನಿ. ಇವತ್ತಿನ ಈ ಕ್ಲಾಸಲ್ಲಿ ಯಾಕೆ ಸ್ವಲ್ಪ ಇದೆ, ಓಕೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಈ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಉನ್ನತ ಮಟ್ಟದ ಕಾರ್ಯಕ್ರಮ ಭಾಷೆಗಳ ವಿವರ ಅಂತಂದರೆ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ಕಂಪ್ಯೂಟರ್ ಕ್ಲಾಸ್ ಅಂದರೆ 2 ದಿನದಿಂದ ಕಂಪ್ಯೂಟರ್ ಕ್ಲಾಸ್ ಹಾಕಿದ್ದಿಲ್ಲ. ಬದಲಾಗಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ 2022 GPT ಇಟ್ ಮೀನ್ಸ್ GPSTRದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ. ಸೊ ಪೇಪರ್ 1 ಮತ್ತು ಪೇಪರ್ 2 ಆ್ಯಂಡ್ ಪೇಪರ್ 3 ಇನ್ನೂ ಬಿಡಿಸಿಲ್ಲ, ಪ್ರೊಸೆಸ್ಸಲ್ಲಿದೆ. ಸೊ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಖಂಡಿತ ನೋಡಿ. ನೆಕ್ಸ್ಟ್ ಇನ್ನೇನು GPSTR ಮತ್ತು HSTR ಎರಡೂ ಕೂಡ ಕಾಲ್ ಆಗೋ ಸಂಭವ ಜಾಸ್ತಿ ಇದೆ. ಹಾಗಾಗಿ ಯಾರೂ ಕೂಡ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ನಾನು ಕೂಡ ಆದಷ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಈಗಾಗಲೇ ಕನ್ನಡಕ್ಕೆ ಸಂಬಂಧಿಸಿದಂತೆ ಎಲ್ಲ ಗ್ರಾಮರ್ ಪಾರ್ಟ್ ಅಂದರೆ ವ್ಯಾಕರಣವನ್ನು ನಾನು ಬಿಡಿಸಿದ್ದೀನಿ. ಅದನ್ನು ಕೂಡ ನಮ್ಮ ಚಾನಲಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಹೋದರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಅಲ್ಲಿ ನೀವು ನೋಡ್ಕೋಬೋದು. ಯಾಕಂದರೆ ವೀಡಿಯೋಸಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ಪ್ಲೇಲಿಸ್ಟಲ್ಲಿ ಒಂದೊಂದೇ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಬೋದು. ಓಕೆನಾ. ನಿಮಗೆ ಮತ್ತಿನ್ಯಾವುದಾದ್ರೂ ಲ್ಯಾಂಗ್ವೇಜ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟಲ್ಲಿ ಬರೆದು ತಿಳಿಸಿ. ಅದರ ಮೇಲೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆನಾ. ಬನ್ನಿ ಇವಾಗ ಕಾರ್ಯಕ್ರಮದ ಭಾಷೆಗಳ ವಿವರವನ್ನು ತಿಳ್ಕೊಳ್ಳೋಣ. ಯಾವುದು ಉನ್ನತ ಮಟ್ಟದ್ದು. ಸೊ ಇಲ್ಲಿ ಲ್ಯಾಂಗ್ವೇಜ್ ವಿವರ ಮತ್ತು ಸಂಶೋಧಕರು ಉಪಯೋಗ ಅಂತ. ಇಲ್ಲಿ ADA ಅಂತಕ್ಕಂತಹ ಭಾಷೆ ಅದರ ಡಿಸ್ಕ್ರಿಪ್ಷನ್ ಅಂದರೆ ವಿವರ ಏನಾಗಿರುತ್ತೆ ಅಂದರೆ ಅದಾ ಬೈರನ್, ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್, ಸಂಶೋಧಕರು US ಡಿಫೆನ್ಸ್, ಅಷ್ಟು ಉಪಯೋಗ ಸಾಮಾನ್ಯ. ಸೊ ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ಗೆ ಅದರ ಒಂದು ಉಪಯೋಗ ಏನು, ಅದರ ಸಂಶೋಧಿಸಿದವರು ಯಾರು, ಓಕೆನಾ, ಅದರ ಒಂದು ವಿವರಣೆ ಏನು ಅಂತಕ್ಕಂಥದ್ದು ಇಲ್ಲಿ ಇದೆ. ಹೆಚ್ಚಾಗಿ ಇದನ್ನು ನಾನು ತಲೆಮಾರುಗಳು ಅಂದರೆ ಕಂಪ್ಯೂಟರ್ದ 5 ತಲೆಮಾರುಗಳನ್ನ ತಿಳಿಸಿದ್ದೀನಲ್ವ. ಸೊ ಅಲ್ಲಿ ಇರುತ್ತೆ. ಸೊ ಅದನ್ನು ನೋಡಿಕೊಂಡವರು ಇದನ್ನು ಓದ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಇದನ್ನು ನೀವು ಓದ್ಕೊಂಡ್ಬಿಡಿ. ಓಕೆನಾ. ನಾನೆಲ್ಲ ಹೇಳ್ತಾ ಹೋದರೆ ನಿಮಗೆ ಗೊಂದಲ ಆಗೋದು ಬೇಡ. ನಿಧಾನವಾಗಿ ನೀವು ಇದನ್ನು ಓದ್ಕೋಬಹುದು. ಓಕೆ. ಇದನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು ನಿಮಿಷ ಹೇಳಿಬಿಡ್ತೀನಿ. ಓಕೆ. ಅಲ್ಗೋಲ್ ಅಂತಕ್ಕಂತಹ ಭಾಷೆ ಅದನ್ನೇನು ಹೇಳ್ತೀವಿ ಅಂತಂದರೆ ಆಲ್ಗೋರಿಥಮಿಕ್ ಲ್ಯಾಂಗ್ವೇಜ್ ಇಂಟರ್ ಗ್ರೂಪ್ ಸಂಶೋಧಕರು ಉಪಯೋಗ ಬಂದು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ಗೆ. ಯಾವುದು ಅಲ್ಗೋಲ್ ಅಂತಕ್ಕಂಥದ್ದನ್ನು APLನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇದನ್ನು ಕರೀತಾರೆ. ಇದನ್ನು IBM ಅವರು ಸಂಶೋಧಿಸಿದ್ದು. ಇದರ ಉಪಯೋಗ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ. ನೆಕ್ಸ್ಟ್ ಬೇಸಿಕ್ ಲ್ಯಾಂಗ್ವೇಜನ್ನು ಎಲ್ಲಿ ಬಿಗಿನರ್ಸ್ ಆಲ್ ಪರ್ಪಸಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ. ಸೊ ಇದನ್ನು ಯಾರು ಡಾಟರ್ ಮಾತ್ ಕಾಲೇಜ್ US. ಓಕೆನಾ. ಸಾರಿ, ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಕ್ಷಮೆ ಇರಲಿ. ಇದನ್ನು ಸಹ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಇಲ್ಲಿ ವಾಣಿಜ್ಯ ಕಾಮರ್ಸ್. ಓಕೆ. ನೆಕ್ಸ್ಟು C ಭಾಷೆಯನ್ನು ಅರ್ಲಿಯರ್ ಇಟ್ ವಾಸ್ ಲ್ಯಾಂಗ್ವೇಜ್ B ಅಂತ ಇದು. ಓಕೆ ವಿವರ. ನೆಕ್ಸ್ಟ್ ಇದನ್ನು ಎಲ್ಲಿ ಡೆನಿಸ್ ರಿಚಿನ್
ಬೆಲ್ ಲ್ಯಾಬ್ ಅಂತ ಇದನ್ನು ಸಾಮಾನ್ಯ ಉಪಯೋಗಕ್ಕಾಗಿ ಬಳಸ್ತಾರೆ. C++ಅನ್ನು ಅರ್ಲಿಯರ್ ಇಟ್ ವಾಸ್ ಲ್ಯಾಂಗ್ವೇಜ್, ಇದ್ರ ವಿವರ ಆಗಿದ್ದು ಇದೇನು ಸ್ಟ್ರಾಸ್ಟ್ರಪ್, ಇದನ್ನು ಸಹ ಸಾಮಾನ್ಯದಕ್ಕಾಗಿ ಉಪಯೋಗಿಸ್ತಾರೆ. ಕೋಬೋಲ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಇದನ್ನು ವಿಸ್ತರಿಸಿ ಬರೀರಿ ಅಂತ ಕೇಳ್ಬೋದು. ಓಕೆ, ಇದನ್ನು ಸಂಶೋಧಿಸಿದವರು US ಡಿಫೆನ್ಸ್ ಅವರು, ಯಾವುದಕ್ಕಾಗಿ? ವಾಣಿಜ್ಯಕ್ಕಾಗಿ. ಓಕೆ, ಫಾರ್ಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಷನ್, ಇದರ ಒಂದು ಲಾಂಗ್ ಫಾರ್ಮ್, ವಿಸ್ತೃತ ರೂಪ. ಓಕೆ, IBM ಅವರಿಂದ ಸಂಶೋಧಿಸಲ್ಪಟ್ಟು ಮತ್ತು ಇದು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉಪಯುಕ್ತ. ಓಕೆ, ಜಾವಾ ಅಂತಕ್ಕಂಥದ್ದನ್ನು ಜಾವಾ ಅಫ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಇದು ಸಮ್ ಮೈಕ್ರೋಸಿಸ್ ಸಂಶೋಧಿಸಿದವರು ಅಂತರ್ಜಾಲಕ್ಕಾಗಿ. ಓಕೆ, ಲಿಸ್ಟ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಇದರ ವಿಸ್ತೃತ. ನೆಕ್ಸ್ಟ್ ಇದನ್ನು MIT USA ಅವರು ಸಂಶೋಧಿಸಿದ್ದು ಕೃತಕ ಬುದ್ಧಿಮತ್ತೆಗಾಗಿ. ಓಕೆ, ಫಾಸ್ಕಲ್ ಇನ್ ದ ಮೆಮೊರಿ ಆಫ್ ಬ್ಲೇಸ್ ಫ್ಯಾಸ್ಕಲ್. ಓಕೆ, ನಿಕ್ಲಾಸ್ ವಿಯರ್ತ್ ಅವರು ಸಂಶೋಧಿಸಿದ್ದು ಸಾಮಾನ್ಯಕ್ಕಾಗಿ. ನೆಕ್ಸ್ಟ್ ಬಂದರೆ, ಓಕೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ಓಕೆನಾ, ಒಂದು ನಿಮಿಷ. ನೆಕ್ಸ್ಟ್ ಇಲ್ಲಿ ಬನ್ನಿ, PLR1 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 1 ಅಂತ ಹೇಳ್ತೀವಿ, ಇದರ ಶಾರ್ಟ್ ರೂಪ. ನೆಕ್ಸ್ಟ್ ಇದನ್ನು IBM ಅವರು ಸಂಶೋಧನಿಸಿದ್ದು ಸಾಮಾನ್ಯಕ್ಕಾಗಿ. ಓಕೆ, ಪ್ರೋಲಾಗ್ ಪ್ರೋಗ್ರಾಮಿಂಗ್ ಇನ್ ಲಾಜಿಕ್ ಅಂತ. ಓಕೆ, ನೆಕ್ಸ್ಟ್ ಮಾರ್ಸೆಲ್ಲಿ ಯೂನಿವರ್ಸಿಟಿ ಅವರು ಕೃತಕ ಬುದ್ಧಿಮತ್ತೆಗಾಗಿ. ನೆಕ್ಸ್ಟ್ RPG ರಿಪೋರ್ಟ್ ಜನರೇಟರ್ ಅಂತ. ಓಕೆ, ಯೂನಿವರ್ಸ್. ನೆಕ್ಸ್ಟು ವಾಣಿಜ್ಯಕ್ಕಾಗಿ. ಇದಷ್ಟು ಮಾಹಿತಿ. ಸೊ ಇದ್ರ ಮೇಲೆ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ. ಈ ಹಿಂದೆ ನಡೆದಂತಹ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಎಲ್ಲಿ ಅಂದರೆ ಇದನ್ನು STA ಕೇಳಿರ್ತಾರೆ. STA 2006 ಅಂತ ಇದೆ ಐ ಥಿಂಕ್. ಓಕೆ, ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು. ಈ ಮುಂದಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸಲಾಗೋದಿಲ್ಲ? ಯಾವುದನ್ನು? ಯುನಿಕ್ಸನ್ನು. ಓಕೆ, ಯುನಿಕ್ಸನ್ನು. ನೆಕ್ಸ್ಟು ಈ ಕೆಳಗಿನಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಇಂಟರ್ನೆಟ್ಟು ಇದ್ರ ಭಾಷೆ ಅಲ್ಲ. ಓಕೆನಾ, ಇಲ್ಲಿ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ಇದೆ. ಸೊ ನೀವೇ ಅದನ್ನು ನೋಡ್ಕೊಂಬಿಡಿ. ಓಕೆನಾ, ಪ್ರತಿಯೊಂದನ್ನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ? ಯಾವುದು? ಯುನಿಕ್ಸ್ ಅಂತಕ್ಕಂಥದ್ದು ಕಂಪ್ಯೂಟರ್ ಭಾಷೆ ಅಲ್ಲ. ಓಕೆ, ಮೂರನೇ ಪ್ರಶ್ನೆಗೆ ವಿಂಡೋಸ್ ಅಂತಕ್ಕಂಥದ್ದು ಕಂಪ್ಯೂಟರ್ ಭಾಷೆ ಅಲ್ಲ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ? ಪ್ರಶ್ನೆ ರಿಪೀಟ್ ಆಗಿದೆ. ಇಲ್ಲಿ ಇಲ್ಲಿ ಆಪ್ಷನಲ್ಲಿ ಬೇರೆ ಬೇರೆ ಕೇಳಿದ್ದಾರೆ ನೋಡಿ. ಇಲ್ಲಿ MS Excel ಅಂತಕ್ಕಂಥದ್ದು ಕಂಪ್ಯೂಟರ್ ಭಾಷೆ ಅಲ್ಲ. ಇಲ್ಲಿ ನಾವು ಮೇಲೆ ನೋಡಿದ ಹಾಗೆ C++ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಫೋರ್ಟ್ರಾನ್ ಆಗಿರ್ಬೋದು, ಕೋಬಲ್ ಆಗಿರ್ಬೋದು, ಇವೆಲ್ಲ ಕಂಪ್ಯೂಟರ್ ಭಾಷೆ ಆಗಿವೆ, MS Excel ಆಗಿಲ್ಲ ಅಲ್ವಾ? ಇಷ್ಟೊತ್ತು ಹೇಳಿತ್ತಲ್ವ, ಇಲ್ಲಿ ಮೇಲಿರ್ತಕ್ಕಂತಹ ಮಾಹಿತಿ ಇದ್ರ ಮೇಲೆ ಇದೆ ಪ್ರಶ್ನೆ. ನೆಕ್ಸ್ಟ್ ನೋಡಿ 7ನೇ ಪ್ರಶ್ನೆ. ಒಂದು ನಿಮಿಷ. ಓಕೆ, ಕೆಳಗಡೆ ಉತ್ತರ ಸಹ ಇದೆ. ನಿಮಗೆ ಇದು PDF ಬೇಕು ಅನ್ನೋದಾದರೆ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಇದನ್ನು ಮಾಹಿತಿಯನ್ನು ಪಡ್ಕೋಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಸಾಫ್ಟ್ವೇರ್ ಕೋಡ್ನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಡಿಬಗ್ಗಿಂಗ್ ಅಂತ ಕರೀತಾರೆ. ಓಕೆ, ಬರವಣಿಗೆಯಲ್ಲಿ ಆಗಿರುವ ದೋಷದಿಂದ ಕಾರ್ಯಕ್ರಮ ಒಂದು ತಪ್ಪು ಫಲಿತಾಂಶವನ್ನು ಕೊಡೋದನ್ನು ಏನಂತ ಹೇಳ್ತಾರೆ? ಬಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಗಣಕಯಂತ್ರದ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ದೋಷಗಳನ್ನು ಏನೆಂದು ಕರೀತಾರೆ? ಬಗ್ಸ್. ಓಕೆ, ತೊಂದರೆ ಆದರೆ ಬಗ್. ಓಕೆ, ನೆಕ್ಸ್ಟ್ ನೋಡಿ, ಯಾವುದೇ ಬದಲಾವಣೆ ಇಲ್ಲದೆ ಡ್ಯಾಶ್ ಪ್ರೋಗ್ರಾಮ್ಗಳನ್ನು ರನ್ ಮಾಡಬಹುದು. ಒಂದು ನಿಮಿಷ. ಯಾವುದನ್ನು? ಎಕ್ಸಿಕ್ಯೂಟೇಬಲ್. ಓಕೆ, ಸೊ ಇದಷ್ಟು ಮಾಹಿತಿ. ನೀವು ಬೇಕಂದರೆ ಇದನ್ನ ಬರ್ಕೋಬೋದು, ಇಲ್ಲಾಂದರೆ PDF ನೀವು ತೊಗೊತೀನಿ ಅಂದರೆ ಅದನ್ನು ಕೂಡ ನಮಗೆ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ, ಅದನ್ನು ಸಹ ನೀವು ತೊಗೋಬೋದು. ಹೇಗೆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗೋದು ಅನ್ನೋದಾದರೆ, ಈ ವಿಡಿಯೋದ ಕೆಳಗಡೆ ನಾನು ಡೈರೆಕ್ಟಾಗಿ ನಮ್ಮ ಒಂದು ಟೆಲಿಗ್ರಾಮ್ದ ಚಾನಲ್ದ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಓಕೆನಾ, ಅಲ್ಲಿ ಕಂಪ್ಯೂಟರ್ ಆಗಿರ್ಬೋದು, ಅನಂತರ GPT, HSTR, SDA, FTA, ಅನಂತರ ಹಿಂದೆ ನಡೆದಂತಹ ಪ್ರತಿಯೊಂದು ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅನಂತರ PDF ನೋಟ್ಸು, ಸೊ ಇವೆಲ್ಲವುಗಳು ಸಹ ಅವೈಲೇಬಲ್ ಇದೆ. ನೀವು ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ನೋಡಿ, ಗಣಕಯಂತ್ರದ ವರ್ಗೀಕರಣ, ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್, ಹಾಗೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಇಲ್ಲಿ ನೋಡಿ,
ಗಣಕಯಂತ್ರದ ವರ್ಗೀಕರಣದಲ್ಲಿ ಸಂಖ್ಯಾ ಗಣಕಯಂತ್ರ ಅಂತ ಹೇಳ್ತೀವಿ, ಅಂದರೆ ಡಿಜಿಟಲ್ ಕಂಪ್ಯೂಟರ್. ಇದನ್ನು ಸಂಖ್ಯಾ ಪದ್ಧತಿಯ ತತ್ವವನ್ನು ಬಳಸಿ ಕಾರ್ಯನಿರ್ವಹಿಸುವ ಗಣಕಯಂತ್ರ ಅಂತ ಕರೀತಾರೆ. ನೆಕ್ಸ್ಟ್ ಬಂದರೆ ಸಾದೃಶ್ಯ ಗಣಕಯಂತ್ರ ಅಂತ, ಅದನ್ನು ಅನಾಲಜಿಕಲ್ ಕಂಪ್ಯೂಟರ್ ಅಂತ, ಅನಲಾಗ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ಎರಡು ಭೌತಿಕ ಪರಿಮಾಣಗಳ ಹೋಲಿಕೆಯ ತತ್ವವನ್ನು ಬಳಸಿ ಕಾರ್ಯನಿರ್ವಹಿಸುವಂತಹ ಗಣಕಯಂತ್ರ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಮಿಶ್ರ ಗಣಕಯಂತ್ರ ಅಂತ ಹೇಳ್ತೀವಿ, ಹೈಬ್ರಿಡ್ ಕಂಪ್ಯೂಟರ್. ಈ ಮೇಲಿನ ಎರಡು ರೀತಿಯ ತತ್ವಗಳ ಮಿಶ್ರಣವನ್ನು ಬಳಸಿ ಕಾರ್ಯನಿರ್ವಹಿಸುವಂತಹ ಗಣಕಯಂತ್ರ ಆಗಿರುತ್ತೆ. ಓಕೆನಾ. ಸೊ ಗಣಕಯಂತ್ರದಲ್ಲಿ ಇರ್ತಕ್ಕಂತಹ ವರ್ಗೀಕರಣ, ಹಾಗೆಯೇ ಅದರ ವಿಧಗಳು ಯಾವ್ಯಾವ ಇರುತ್ತೆ ಅಂತಂದರೆ ಸೂಕ್ಷ್ಮ ಗಣಕಯಂತ್ರ, ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೀವಿ, ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅದಾದ ನಂತರ ಇಲ್ಲಿ ಬೃಹತ್ ಉತ್ಕೃಷ್ಟ ಅಂತಂದರೆ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಅಂದರೆ ಸೂಕ್ಷ್ಮ, ಚಿಕ್ಕ, ಪ್ರಧಾನ ಚೌಕಟ್ಟು, ಬೃಹತ್, ಉತ್ಕೃಷ್ಟ, ನಂತರ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಸೊ ಇದರಲ್ಲಿರ್ತಕ್ಕಂತಹ ವಿಧಗಳು ಪ್ರಶ್ನೆ ಬರ್ಬೋದು, ಈ ಕೆಳಗಿನವುಗಳಲ್ಲಿ ಎಷ್ಟು ವಿಧದ ಕಂಪ್ಯೂಟರ್ಗಳನ್ನು ನಾವು ಕಾಣ್ತೇವೆ? 3, 2, 1, 4, ಸೊ 5 ಈ ರೀತಿ ಆಪ್ಷನ್ಸ್ ಕೊಡ್ಬೋದು. ಅದರಲ್ಲಿ ನೀವು 5ಅನ್ನು ಚೂಸ್ ಮಾಡಬೇಕಾಗತ್ತೆ. ಓಕೆ, ನೋಡಿದ್ರಲ್ವಾ. ನೆಕ್ಸ್ಟು ಸಾದೃಶ್ಯ ಹಾಗೂ ಸಂಖ್ಯಾ ಗಣಕಯಂತ್ರಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸ, ಅಂದರೆ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್. ಸಾದೃಶ್ಯ ಗಣಕಯಂತ್ರ ಮತ್ತು ಸಂಖ್ಯಾ ಗಣಕಯಂತ್ರಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ. ಇಲ್ಲಿ ಅನಲಾಗ್ ಏನು ಮಾಡುತ್ತೆ, ಔಟ್ಪುಟ್ಟನ್ನು ಅನಲಾಗ್ ಮೀಟರ್ಗಳಲ್ಲಿ ವೋಲ್ಟೇಜ್ ಸಿಗ್ನಲ್ ರೂಪದಲ್ಲಿ ಕಾಣ್ತೇವೆ. ಇಲ್ಲಿ ಡಿಜಿಟಲಲ್ಲಿ ಔಟ್ಪುಟ್ಟನ್ನು ಡಿಸ್ಪ್ಲೇ ಸ್ಕ್ರೀನ್ ಅಥವಾ ಪ್ರಿಂಟರ್ ಅಥವಾ ನಂಬರ್ ಮುಖಾಂತರ ಕಾಣ್ತೇವೆ. ಓಕೆ, ಇಲ್ಲಿ ಅನಲಾಗಲ್ಲಿ ಸಿಗ್ನಲ್ಗಳು ಕಂಟಿನ್ಯೂಸ್ ಆಗಿ ಇದ್ದರೆ, ಡಿಜಿಟಲ್ಲಿ ಸಿಗ್ನಲ್ಗಳು ಡಿಸ್ಕ್ರಿಯೇಟ್ ಅಥವಾ ಆನ್ ಆ್ಯಂಡ್ ಆಫ್ ರೂಪದಲ್ಲಿ ಇರುತ್ತೆ. ನೆಕ್ಸ್ಟು ಇಲ್ಲಿ ಅನಲಾಗಲ್ಲಿ ಪ್ರಸ್ತುತ ಈ ಅನಲಾಗ್ ಕಂಪ್ಯೂಟರ್ಗಳ ಬಳಕೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಎಲ್ಲ ಗಣಕಯಂತ್ರಗಳು ಸಂಖ್ಯಾ ಗಣಕಯಂತ್ರಗಳು ಆಗಿರುತ್ತೆ. ಓಕೆ, ಅನಲಾಗಲ್ಲಿ ಉತ್ಪತ್ತಿಯಾಗುವಂಥ ಶಬ್ದವು ಅಧಿಕವಾಗಿದ್ದು ಅಕ್ಯುರಸಿ ಮೇಲೆ ಪರಿಣಾಮ ಬೀರಿದರೆ, ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಬ್ದ ಕಡಿಮೆ ಇರುತ್ತೆ, ಅಕ್ಯುರಸಿ ಮೇಲೆ ಪರಿಣಾಮ ಇದು ಬೀರೋದಿಲ್ಲ. ಆನಂತರ ಅನಲಾಗಲ್ಲಿ ಡಾಟಾ ಏನಾಗಿರುತ್ತೆ, ಸ್ಟೋರೇಜ್ ಅದು ಸಂಕೀರ್ಣವಾಗಿರುತ್ತೆ, ಇಲ್ಲೇನಾಗಿರುತ್ತೆ, ಸರಳವಾಗಿರುತ್ತೆ. ಸೊ ಇದಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿಕ್ಕೆ ತುಂಬ ಈಸಿ ಇರ್ತಕ್ಕಂಥದ್ದು. ಓಕೆನಾ. ಹಾಗೆಯೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಇವುಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಫಸ್ಟ್ ಇದರಲ್ಲಿ ಏನು ಕಂಪ್ಯೂಟರಲ್ಲಿ ನಾವು ಟೈಪ್ಸ್ ಆಫ್ ಕಂಪ್ಯೂಟರಲ್ಲಿ 5 ನೋಡಿದ್ವಲ್ವ, ಅದರಲ್ಲಿ ಫಸ್ಟ್ ನೋಡೋಣ. ಮೋಸ್ಟ್ ಬಂದು ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅಂದರೆ ಸೂಕ್ಷ್ಮ ಗಣಕಯಂತ್ರ. ಮೈಕ್ರೋ ಪ್ರೊಸೆಸರನ್ನು CPU ಭಾಗವಾಗಿಸಿಕೊಂಡಿರ್ತಕ್ಕಂಥ ಗಣಕಯಂತ್ರಗಳಿಗೆ ನಾವು ಸೂಕ್ಷ್ಮ ಗಣಕಯಂತ್ರ ಅಂತ ಕರಿತೀವಿ. ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ನೋಡಿ. ಇಲ್ಲಿ ಮೈಕ್ರೋ ಪ್ರೊಸೆಸರನ್ನು CPU ಭಾಗವಾಗಿಸಿಕೊಂಡ ಗಣಕಯಂತ್ರಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ಬೋದು. ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೊ ಈ ರೀತಿ ಕೇಳ್ಬೋದು. ಸೂಪರ್ ಅಂತ, ಅದರಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಸೂಕ್ಷ್ಮ ಗಣಕಯಂತ್ರ ಬರುತ್ತೆ. ಓಕೆ, ನೆಕ್ಸ್ಟ್ ಇದು 1970ರಿಂದ 80ರ ದಶಕದಲ್ಲಿ ವ್ಯಾಪಕ ಬಳಕೆಗೆ ಬಂದಂಥದ್ದು. ಯಾವಾಗ? 1970ರಿಂದ 80ರ ಶತಮಾನದಲ್ಲಿ. ಓಕೆ, ನೆಕ್ಸ್ಟ್ ವೈಯಕ್ತಿಕ ಬಳಕೆಗಾಗಿ ಇರುವಂತಹ ಈ ಗಣಕಯಂತ್ರಗಳನ್ನು ಏಕವ್ಯಕ್ತಿ ಬಳಕೆದಾರ ಗಣಕಯಂತ್ರಗಳು ಅಂತ ಕರೀತಾರೆ. ಓಕೆ, ಒಬ್ಬರು ಮಾತ್ರ ಇದನ್ನು ಬಳಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇಂದು ಎಲ್ಲ ಗಣಕಯಂತ್ರಗಳು ಮೈಕ್ರೋ ಕಂಪ್ಯೂಟರ್ ಆಗಿವೆ. ಓಕೆ, ಪರ್ಸನಲ್ ಕಂಪ್ಯೂಟರ್ ಅಂದರೆ PC ಅಂತ ಹೇಳ್ತೀವಿ. ಈ ಪದ ಆರಂಭಗೊಂಡ ನಂತರ ಮೈಕ್ರೋ ಕಂಪ್ಯೂಟರ್ ಪದದ ಬಳಕೆ ಕಡಿಮೆಯಾಗಿದೆ. ಓಕೆ, ನೆಕ್ಸ್ಟ್ ಇದು ಮೈಕ್ರೋ ಕಂಪ್ಯೂಟರ್ದಾಯಿತು. ನೆಕ್ಸ್ಟ್ ಬಂದರೆ ಮಿನಿ ಕಂಪ್ಯೂಟರ್ದು. ಇದನ್ನು 1960ರ ದಶಕದಲ್ಲಿ ಬೃಹತ್ ಗಾತ್ರದ ಗಣಕಯಂತ್ರಗಳಿಗೆ ಪರ್ಯಾಯವಾಗಿ ತಯಾರು ಮಾಡಲಾಗಿದ್ದು, ಮಧ್ಯಮ ಗಾತ್ರದ ಗಣಕಯಂತ್ರಕ್ಕೆ ಚಿಕ್ಕ ಗಣಕಯಂತ್ರ ಅಂತ ಕರೀತಾರೆ. ಸೊ ಇದು ಮಿನಿ ಕಂಪ್ಯೂಟರ್ಗಳಿಗೆ ಏನಂತ ಹೇಳ್ತೀವಿ, ಮಿಡ್ ರೇಂಜ್ ಕಂಪ್ಯೂಟರ್ಗಳು ಎಂಬ ಹೆಸರು ಸಹ ಇದೆ. ಓಕೆ, ಇದು ಪ್ರಶ್ನೆ ಆಗ್ಬೋದು. ಓಕೆ, ಯಾವ ಕಂಪ್ಯೂಟರ್ಗಳಿಗೆ ಮಿಡ್ ರೇಂಜ್ ಕಂಪ್ಯೂಟರ್ ಎಂದು ಹೆಸರು ಇದೆ? ಓಕೆ, ನೆಕ್ಸ್ಟ್ ಚಿಕ್ಕ ಗಣಕಯಂತ್ರವು ಬಹುವ್ಯಕ್ತಿ ಬಳಕೆದಾರ ಯಂತ್ರವೂ ಆಗಿದೆ. ನೆಕ್ಸ್ಟು 1980ರಿಂದ 90ರ ದಶಕದಲ್ಲಿ ಕಡಿಮೆ ವೆಚ್ಚದ ಮೈಕ್ರೋ ಕಂಪ್ಯೂಟರ್ಗಳ ಪ್ರಸಿದ್ಧಿಯಿಂದಾಗಿ ಚಿಕ್ಕ ಗಣಕಯಂತ್ರಗಳ ಬಳಕೆ ಕಡಿಮೆಯಾಯಿತು. ಓಕೆ, ಕ್ರಮೇಣವಾಗಿ ಕಂಪ್ಯೂಟರ್ಗಳ ಒಂದು ಏನು ಹೇಳ್ತೀವಿ ನಾವು
ಸುಧಾರಿತ ಕಂಪ್ಯೂಟರ್ಗಳು ಬಳಕೆಗೆ ಬಂದಂತೆ ಹಿಂದಿನ ಕಂಪ್ಯೂಟರ್ಗಳನ್ನು ಬಳಕೆ ಏನಾಗುತ್ತೆ ಕಡಿಮೆ ಆಗ್ತಾ ಬಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟು ಮಿನಿ ಕಂಪ್ಯೂಟರ್ಗಳಿಂದ CAD ಅಂದರೆ ಕಂಪ್ಯೂಟರ್ ಎಡೆಡ್ ಡಿಸೈನಿಂಗ್ ಅಪ್ಲಿಕೇಶನ್ ಪ್ರಾರಂಭವಾಯಿತು ಅಂತ. ಯಾವುದರಿಂದ? CAD ಶುರುವಾಗಿದ್ದು ಮಿನಿ ಕಂಪ್ಯೂಟರ್ಗಳಿಂದ. ಸೊ ಇದು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಬನ್ನಿ ಮೂರನೇದು ಕಂಪ್ಯೂಟರು ಪ್ರಧಾನ ಚೌಕಟ್ಟಿನ ಗಣಕಯಂತ್ರ ಅಥವಾ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗೆ ಬಿಗ್ ಐರನ್ ಎಂಬ ಹೆಸರು ಇದೆ. ಮಿಡ್ ರೇಂಜ್ ಕಂಪ್ಯೂಟರ್ ಅಂತಂದರೆ ಯಾವ್ದು ಹೇಳ್ತೀವಿ? ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಹಾಗೆಯೇ ಬಿಗ್ ಐರನ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಹೇಳ್ತೀವಿ. ಗೊಂದಲ ಬೇಡ, ಕ್ಲಾರಿಟಿ ಇರಲಿ. ಓಕೆ, ಬೃಹತ್ ಗಾತ್ರದ ದತ್ತಾಂಶ ಸಂಸ್ಕರಣೆಗೆ ಕಾರ್ಪೊರೇಟ್ ಮತ್ತು ಗೌರ್ಮೆಂಟ್ ಆರ್ಗನೈಜೇಷನ್ಗಳಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಎಲ್ಲಿ? ಬೃಹತ್ ಗಾತ್ರದ ದತ್ತಾಂಶ ಸಂಸ್ಕರಣೆಗಾಗಿ ಕಾರ್ಪೊರೇಟ್ ಮತ್ತು ಗೌರ್ಮೆಂಟ್ ಆರ್ಗನೈಜೇಷನ್ಗಳಲ್ಲಿ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 1960ರ ದಶಕದಲ್ಲಿ ಹೈ ಎಂಡ್ ಕಮರ್ಷಿಯಲ್ ಯೂಸ್ಗೋಸ್ಕರ, ಯಾವುದಕ್ಕೋಸ್ಕರ? ಹೈ ಎಂಡ್ ಕಮರ್ಷಿಯಲ್ ಯೂಸ್ಗೋಸ್ಕರ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ತಯಾರಿಸಲಾಗಿತ್ತು. ಓಕೆ, ನೆಕ್ಸ್ಟು ಸಿಗ್ನಲ್ ಟಾಸ್ಕಿಂಗ್ ಕಂಪ್ಯೂಟರ್ಗಳಾಗಿದ್ದು ಇವುಗಳ ವೇಗ MIPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಮಿಲಿಯನ್ ಇನ್ಸ್ಟ್ರಕ್ಷನನ್ನು ಪರ್ ಸೆಕೆಂಡ್ಗಳಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಜಗತ್ತಿನ 90% ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು IBM ಕಂಪನಿ ಉತ್ಪಾದಿಸುತ್ತೆ. 90% ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಯಾವ ಕಂಪ್ನಿ ಅಂದರೆ ಅದು IBM ಕಂಪ್ನಿ ಉತ್ಪಾದನೆ ಮಾಡುತ್ತೆ. ಓಕೆನಾ? ಪ್ರತಿಯೊಂದೂ ಅಂಶ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾನು ಹಾಗೆ ಓದ್ತೀನಿ, ಹೇಳ್ತೀನಿ, ನೀವು ಹಾಗೆ ಕೇಳ್ತೀನಿ ಬಿಡ್ತೀನಿ ಅಂತಂದರೆ ಆಗೋದಿಲ್ಲ. ಓಕೆನಾ? ಸೊ ನಿಮಗೋಸ್ಕರ ಹೆಲ್ಪ್ ಆಗಲಿ ಅಂತ ನಾನು ಈ ಮಾಹಿತಿಯನ್ನು ತುಂಬ ದಿನದಿಂದ ಕಷ್ಟಪಟ್ಟು ಹುಡುಕಿ ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅರ್ಥ ಆಗದೆ ಹೋದರೆ ಕೇಳಿ. ಓಕೆ, ಕಾಮೆಂಟಲ್ಲಿ ಹಾಕಿ ಹೀಗಂದ್ರೇನು, ಇದರ ಅರ್ಥ ಏನು, ಇನ್ನೂ ಸ್ವಲ್ಪ ನಮಗೆ ವಿಸ್ತರಿಸಿ ಹೇಳಿ. ಗೊತ್ತಾಗಲಿಲ್ಲ, ಅಕಸ್ಮಾತ್ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ, ಸೊ ಇಂಗ್ಲೀಷ್ ವರ್ಡ್ಗೆ ಕನ್ನಡದಲ್ಲಿ ಏನಂತಾರೆ, ಸೊ ಈ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಓಕೆನಾ? ನಂತರ ನಾನು ಕೇಳಬೇಕಿತ್ತು, ತಿಳ್ಕೊಬೇಕಿತ್ತು ಅಂದರೆ ಟೈಮ್ ಮೀರಿ ಹೋಗಿರುತ್ತೆ. ಓಕೆ, ಇರಲಿ, ಮುಂದೆ ನೋಡೋಣ. ಬೃಹತ್ ಕಂಪ್ಯೂಟರ್ ಅಂದರೆ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಗಾತ್ರದಲ್ಲಿ ದೊಡ್ಡದಾದಂತಹ, ಹೆಚ್ಚು ವೇಗ ಮತ್ತು ಹೆಚ್ಚು ದಕ್ಷತೆಯಿಂದ ಕೂಡಿರ್ತಕ್ಕಂತಹ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ವ್ಯಾಪಕವಾಗಿ ಬಳಸುವಂತಹ ಗಣಕಯಂತ್ರಕ್ಕೆ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ಸೂಪರ್ ಕಂಪ್ಯೂಟರ್ಗಳಿಗೆ ಸಾವಿರಾರು ಪ್ರೊಸೆಸರ್ಗಳನ್ನು ಜೋಡಣೆ ಮಾಡಲಾಗಿರುತ್ತೆ. ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳು ಕಾರ್ಯನಿರ್ವಹಿಸುವಂತಹ ವಿಧಾನಕ್ಕೆ ನಾವೇನು ಹೇಳ್ತೀವಿ? ಮಲ್ಟಿಪರ್ಪಸಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದು 1964ರಲ್ಲಿ CDC ಅಂದರೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಇದು ಎನ್ನುವುದು ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಫ್ಲಾಪ್ಸ್ಗಳಲ್ಲಿ ಅಳೆಯುತ್ತಾರೆ. ಫ್ಲಾಪ್ಸ್ ಅಂದ್ರೇನು? ಫ್ಲೋಟಿಂಗ್ ಪಾಯಿಂಟ್. FL ಅನ್ನು ತಗೋಬೇಕು ಇಲ್ಲಿ. ಫಸ್ಟಿಗೆ FL ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಸ್ತುತ ಜಗತ್ತಿನಲ್ಲಿ ಚೀನಾದ ಥಿಯಾನ್ 2 ಅಂತ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ನೋಡಿ, ಸೂಪರ್ ಕಂಪ್ಯೂಟರ್ ಯಾವುದು? ಥಿಯಾನ್. ಓಕೆ, ನೋಡಿ ಪ್ರೊನೌನ್ಸ್ ಏನಂತ ಮಾಡ್ತೀರಂತ ನೋಡಿ. ಓಕೆನಾ? ನೆಕ್ಸ್ಟು ಲಾಸ್ಟ್ ಒನ್ ಲ್ಯಾಪ್ಟಾಪ್ ಗಣಕಯಂತ್ರ. ಓಕೆ, ಲ್ಯಾಪ್ಟಾಪ್ ಕಂಪ್ಯೂಟರ್ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಹುದಾದಂತಹ ಪೋರ್ಟೇಬಲ್ PC ಲ್ಯಾಪ್ಟಾಪ್ ಗಣಕಯಂತ್ರ ಅಂತ ನಾವು ಕರಿತೀವಿ. ಸೊ ಇವಾಗ ಎಲ್ಲರ ಹತ್ರನೂ ಸಹ ಇದು ಅವೈಲೇಬಲ್ ಇದೆ. ಓಕೆನಾ? ಲ್ಯಾಪ್ಟಾಪ್ ಗಣಕಯಂತ್ರಗಳಿಗೆ ಮೊಬೈಲ್ ಕಂಪ್ಯೂಟರ್, ನೋಟ್ಬುಕ್ ಕಂಪ್ಯೂಟರ್, ಓಕೆ ಬಿಡಿಸಿ ಹೇಳಿದೆ ಅಲ್ವಾ ನಾನು, ಮೊಬೈಲ್ ಕಂಪ್ಯೂಟರ್, ನೋಟ್ಬುಕ್ ಕಂಪ್ಯೂಟರ್, ನೋಟ್ಬುಕ್ಸು, ಅಲ್ಟ್ರಾ ಬುಕ್ಸು, ನೆಟ್ ಬುಕ್ಸು, ಅಲ್ಟ್ರಾ ಮೊಬೈಲ್ PC, ಅನಂತರ ಹ್ಯಾಂಡ್ ಹೆಲ್ಡ್ PC, ರಗ್ಡ್ ಸಬ್ ನೋಟ್ಬುಕ್, ಕನ್ವರ್ಟೇಬಲ್ ಲ್ಯಾಪ್ಟಾಪ್, ಟೇಬಲ್ PC,
ಫ್ಯಾಬ್ಲೆಟ್, PC, PDA ಎಂಬ ವಿಭಿನ್ನ ಹೆಸರು ಮತ್ತು ಸ್ವರೂಪಗಳಿವೆ. ನೋಡಿ, ನೆನಪಿಟ್ಕೊಳ್ಳಿಕ್ಕೆ ಸಹ ಸಾಧ್ಯ ಇಲ್ಲ, ಅಷ್ಟು ವೆರೈಟೀಸ್ ಆಫ್ ನೇಮ್ಸ್ ಯಾವುದಕ್ಕೆ, ಲ್ಯಾಪಿಗೆ. ಓಕೆನಾ, ಇರಲಿ. ನೆಕ್ಸ್ಟ್ ನೋಡಿ, ಆಕಾಶ ಟ್ಯಾಬ್ಲೆಟ್ ಅಂತ. ಆಕಾಶ ಟ್ಯಾಬ್ಲೆಟ್ ಇದ್ರ ಟೈಪ್ ಹೇಗಿರುತ್ತೆ ಅಂತಂದರೆ ಟ್ಯಾಬ್ಲೆಟ್ PC ಅಂತ. ಮೀಡಿಯಾ ಬಂದು GSM ಡಿವೈಸ್ ಆಗಿರುತ್ತೆ. ಓಕೆ, ಒಂದು ನಿಮಿಷ. ಓಕೆ, ಪ್ರೊಡ್ಯೂಸ್ ಬೈ ಯಾರು ಅಂತಂದರೆ ಡಾಟಾ ವಿಂಡ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ. ಲೊಕೇಶನ್ ಬಂದು ಕ್ವಾಡ್ ಹೈದ್ರಾಬಾದ್ ಆಗಿರುತ್ತೆ. ಪ್ರೈಸ್ ಬಂದು $35 ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ನಾವು 2750 ರೂಪಾಯಿ ಅಂತ ಹೇಳ್ತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಬಂದು ಆ್ಯಂಡ್ರಾಯ್ಡ್ 2.3 ಅಂತ ಹೇಳ್ತೀವಿ. ಇದರ ವೆಬ್ಸೈಟ್ ಬಂದು www.ಆಕಾಶ-ಟ್ಯಾಬ್ಲೆಟ್.com ಅಂತ. ಓಕೆನಾ. ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಮಾಹಿತಿಯನ್ನು ನೋಡಿಕೊಂಡು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿ ಕ್ಲಾಸನ್ನು ಮುಗಿಸೋಣ ಸ್ನೇಹಿತರೆ. ಬೆಂಗಳೂರಿನ BEL ಸಂಸ್ಥೆಯು ತಯಾರಿಸಿದಂತಹ ಸಿಮ್ಯುಲೇಟರ್ ಸಿಂಪಲ್ ಕಂಪ್ಯೂಟರ್ ಆಕಾಶ್ ಟ್ಯಾಬ್ಲೆಟ್ನ ತಯಾರಿಗೆ ಪ್ರೇರಣೆಯಾಯಿತು. ಯಾವುದು? ಯಾವುದು? ಸಿಂಪ್ಯೂಟರ್ ಸಿಂಪಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ಯಾಕೋ ಸ್ವಲ್ಪ ಸ್ಟ್ರಕ್ ಆಯಿತು, ಗೊತ್ತಾಗಲಿಲ್ಲ, ಕ್ಷಮೆ ಇರಲಿ. ನೆಕ್ಸ್ಟು 2011ರಲ್ಲಿ ಮಾನ್ಯ ಸೀಬಲ್ ಅವರು ವಿದ್ಯಾರ್ಥಿಗಳಿಗಾಗಿ OLPC ಯೋಜನೆಗೆ ಪೂರಕವಾಗಿ ಕಡಿಮೆ ವೆಚ್ಚದ ಕಂಪ್ಯೂಟರ್ ಬಗ್ಗೆ ಪ್ರಸ್ತಾಪಿಸಿದರು. OLPC ಅಂದ್ರೇನು? 1 ಲ್ಯಾಪ್ಟಾಪ್ ಪರ್ ಚೈಲ್ಡ್ ಅಂತ. ಓಕೆ, ಯಾವಾಗ? 2011ರಲ್ಲಿ. ನೆಕ್ಸ್ಟ್ ಅಕ್ಟೋಬರ್ 5, 2011ರಂದು ನ್ಯೂ ಡೆಲ್ಲಿಯಲ್ಲಿ ಯಾವುದು ಆಕಾಶ್ ಟ್ಯಾಬ್ಲೆಟನ್ನು ಬಿಡುಗಡೆಗೊಳಿಸಿದರು. ಪ್ರಶ್ನೆ ಆಗ್ಬೋದು ಇದು. ನ್ಯೂ ಡೆಲ್ಲಿಯಲ್ಲಿ ಆಕಾಶ್ ಟ್ಯಾಬ್ಲೆಟನ್ನು ಈ ಕೆಳಗಿನ ಯಾವ ದಿನಾಂಕದಂದು ಬಿಡುಗಡೆಗೊಳಿಸಲಾಯಿತು ಅಂತ. ಅಕ್ಟೋಬರ್ 5, 2011. ಓಕೆ. ನೆಕ್ಸ್ಟ್ ಆಕಾಶ್ ಎಂದರೆ ಎಂಟಿ ಸ್ಪೇಸ್ ಅಥವಾ ಔಟರ್ ಸ್ಪೇಸ್ ಅಥವಾ ಸ್ಕೈ ಎಂದರ್ಥ. ಆಕಾಶ್ ಮೊದಲಿನ ಹೆಸರು ಸಾಕ್ಷಾತ್ ಆಗಿತ್ತು. ವಾಣಿಜ್ಯ ಉಪಯೋಗಕ್ಕಾಗಿ ಆಕಾಶ್ ಟ್ಯಾಬ್ಲೆಟ್ UBSlate 7+ ಎಂಬ ಹೆಸರಿದೆ. 25,000 ಕಾಲೇಜುಗಳು ಹಾಗೂ 400 ಯೂನಿವರ್ಸಿಟಿಗಳನ್ನು ಈ ಲರ್ನಿಂಗ್ ಕಾರ್ಯಕ್ರಮದ ಮೂಲಕ ಸಂಬಂಧೀಕರಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಆಂಡ್ರಾಯ್ಡ್ ಬೇಸ್ಡ್ ಟ್ಯಾಬ್ಲೆಟ್ PCಯನ್ನು ಪ್ರಮೋಟ್ ಮಾಡಿದೆ. ಇದರ ಹೆಸರೇ ಆಕಾಶ್. ಗೊತ್ತಾಯ್ತಲ್ವಾ? ಸೊ ಆಕಾಶ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳ್ಕೊಂಡಿದ್ದೀರಾ. ಇನ್ನು ಸ್ವಲ್ಪ ನೀವು ಹೆಚ್ಚೆಚ್ಚಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಗಣಕಯಂತ್ರದ ವಿಧಗಳು, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ನಂಬರ್ಸ್ ಆಫ್ ಯೂಸರ್ಸ್ ಅಂತ. ಇಲ್ಲಿ ಏಕವ್ಯಕ್ತಿ ಬಳಕೆದಾರ, ಬಹುವ್ಯಕ್ತಿ ಬಳಕೆದಾರ ಮತ್ತು ಬಳಕೆದಾರ ರಹಿತ ಅಂತ ಇದೆ. ಓಕೆ. ಇದ್ರ ಮೇಲೆ ಸ್ವಲ್ಪ ಪ್ರಶ್ನೆಗಳಿವೆ, ಇವುಗಳನ್ನು ನೋಡ್ಕೊಂಬಿಡೋಣ. ಇನ್ನು ಉಳಿದಂತಹ ಮಾಹಿತಿಯನ್ನು ಮುಂದೆ ತಿಳಿಸ್ತೀನಿ. ಯಂತ್ರ ಮಾನವ ಅಂತಂದರೆ ರೋಬೋಟ್ನ ಚಲನೆಗೆ ಈ ಕೆಳಗಿನ ಯಾವ ಭಾಗ ಅಗತ್ಯವಾಗಿದೆ? ಯಾವ ಭಾಗ? ಸೆನ್ಸಾರ್ ಭಾಗ. ಇದನ್ನು ಲೇಬರ್ ಇನ್ಸ್ಪೆಕ್ಟರ್ 2008ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಸ್ನೇಹಿತರೆ, ಇದನ್ನು ನೀವು ಗಮನಿಸ್ಕೊಳ್ಳಿ. ನೆಕ್ಸ್ಟು ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಅಂದರೆ ಸೂಪರ್ ಕಂಪ್ಯೂಟರ್ನ ಹೆಸರು ಪರಂ. ಈ ಹಿಂದೆ ಈ ಪ್ರಶ್ನೆ ಬಂದಿತ್ತು. ಇದನ್ನು ಪೊಲೀಸ್ 2004ರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ನೆಕ್ಸ್ಟು CDOC ಅಭಿವೃದ್ಧಿಪಡಿಸುವ ಪರಂ ಎನ್ನುವುದು ಏನಾಗಿತ್ತು? ಮೇಲಿನ ಪ್ರಶ್ನೆ ನೋಡಿಕೊಂಡು ಇಲ್ಲಿ ಉತ್ತರ ಸಿಗುತ್ತೆ. ಉತ್ಕೃಷ್ಟ ಕಂಪ್ಯೂಟರ್ ಆಗಿತ್ತು, ಅಂದರೆ ಸೂಪರ್ ಕಂಪ್ಯೂಟರ್. ನೆಕ್ಸ್ಟು ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂಥ ಕಂಪ್ಯೂಟರ್ಗೆ ನಾವೇನು ಹೇಳ್ತೀವಿ? ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಈ ಪ್ರಶ್ನೆನ ಡೇನಾ ಬ್ಯಾಂಕ್ 2006 ಮತ್ತು ಸಿಂಡಿಕೇಟ್ ಬ್ಯಾಂಕ್ ಒಂದು ಎಕ್ಸಾಮಲ್ಲಿ ಕೇಳಲಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಅತ್ಯಂತ ವೇಗದೊಂದಿಗೆ ಮತ್ತು ಅತ್ಯಂತ ವೆಚ್ಚದಾಯಕ ಗಣಕಯಂತ್ರ ಯಾವುದು ಅಂತಂದರೆ ಅದನ್ನು ನಾವು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ನೋಡಿ, ಅಲಹಾಬಾದ್ ಬ್ಯಾಂಕ್ 2006 ಮತ್ತು ಸಿಂಡಿಕೇಟ್ ಬ್ಯಾಂಕ್ 2007ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ಒಂದಕ್ಕಿಂತ ಹೆಚ್ಚು ಇದ್ರ ಮೂಲಕ ಒಂದೇ ಗಣಕದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು? ಇದಕ್ಕೇನಂತ ಕರೀತಾರೆ? ಮಲ್ಟಿಪರ್ಪಸಿಂಗ್ ಅಂತ ಹೇಳ್ತಾರೆ. ಫ್ಲೋನಲ್ಲಿ ನಾಲ್ಗೆ ಟ್ವಿಸ್ಟ್ ಆಗಿಬಿಡುತ್ತೆ, ಸಾರಿ, ಇರಲಿ. ಸೂಪರ್ ಕಂಪ್ಯೂಟರ್ ಎಂದರೆ ಸಾವಿರಾರು ಮೈಕ್ರೋ ಪ್ರೊಸೆಸರ್ಗಳನ್ನು ಹೊಂದಿದೆ. ಓಕೆ, ಇದು ಕರೆಕ್ಟು. ನೆಕ್ಸ್ಟು 8ನೇ ಪ್ರಶ್ನೆ ನೋಡಿ,
ಲ್ಯಾಪ್ಟಾಪ್ ಗಣಕಗಳನ್ನು ಡ್ಯಾಶ್ ಗಣಕಗಳೆಂದು ಕರಿತೀವಿ. ನಾವು ನೋಟ್ಬುಕ್ ಗಣಕಯಂತ್ರ ಅಂತ ಕರಿತೀವಿ. ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಏನಂತ ಕರಿತೀವಿ? ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಇವುಗಳನ್ನ ನೋಡಿ ಹಾಸ್ಟೆಲ್ ವಾರ್ಡನು ನೆಕ್ಸ್ಟು SBI ಕ್ಲರ್ಕಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಮನುಷ್ಯರಂತೆ ವಿವಿಧ ಕೆಲಸಗಳಿಗೆ ಪ್ರತಿಕ್ರಿಯಿಸುವ ಮತ್ತು ಹೃದಯ ಬಡಿತವನ್ನು ಹೊಂದಿರುವ ಇವುಗಳಿಗೆ ಏನಂತ ಕರೀತಾರೆ? ರೋಬೋಟ್ ಗಣಕಯಂತ್ರ ಅಂತ ಕರೀತಾರೆ. ಓಕೆ, SBIನಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ. ನೆಕ್ಸ್ಟ್, ಮನುಷ್ಯರಂತೆಯೇ ಯೋಚಿಸಬಲ್ಲ ಸಾಮರ್ಥ್ಯವಿರುವ ಯಂತ್ರಗಳ ತಯಾರಿಕೆಗೆ ಏನಂತ ಕರೀತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರೀತಾರೆ. ಇದನ್ನು PNB 2006 ಬ್ಯಾಂಕ್ ಆಫ್ ಇಂಡಿಯಾ 2008ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು, ಅನೇಕ ವ್ಯವಹಾರಗಳಲ್ಲಿ ಚಿಕ್ಕದಾದ ಮತ್ತು ಹಾಗೂ ದುಬಾರಿ ಅಲ್ಲದಂತಹ PC ಫಲಕ ಸರ್ವರ್ಗಳಿಗೆ ಡ್ಯಾಶ್ ಬದಲಿಯಾಗಿ ಬರುತ್ತವೆ. ಯಾವುದು? ಮೇನ್ ಫ್ರೇಮ್ಗಳಿಗೆ ಬದಲಿಯಾಗಿ ಬರುತ್ತವೆ. ನೆಕ್ಸ್ಟು 13ನೇ ಪ್ರಶ್ನೆ, ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರೇನು? ಅದಕ್ಕೆ PC ಅಂತ ಹೇಳ್ತೀವಿ. ಪರ್ಸನಲ್ ಕಂಪ್ಯೂಟರ್. ವೈಯಕ್ತಿಕ ಅಂದರೆ ಪರ್ಸನಲ್ ಕಂಪ್ಯೂಟರ್. ಓಕೆ, ಒಂದು ನಿಮಿಷ. ಓಕೆ, ನೆಕ್ಸ್ಟ್ ನೋಡಿ. 14ನೇ ಪ್ರಶ್ನೆ ನೋಡಿ. ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವಂತಹ ಮಾಪಕ ಯಾವುದು? ನಾನು ಆಗಲೇ ಹೇಳಿದೆ. ಯಾವುದದು ಮಾಪಕ? ಫ್ಲೋಪ್ಸ್. ಯಾವುದು? ಫ್ಲೋಪ್ಸ್. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದನ್ನು CAD ಅಥವಾ ಕಂಪ್ಯೂಟರ್ ಏಡೆಡ್ ಡಿಸೈನ್ನ ಲೆಕ್ಕಾಚಾರದಲ್ಲಿ ಉಪಯೋಗಿಸ್ತಾರೆ? ಯಾವುದು? ಮೈಕ್ರೋ ಕಂಪ್ಯೂಟರ್. ಓಕೆ, ಎಲ್ಲವನ್ನ ಮೇಲೆ ಓದಿದ್ದೀರಾ ನೀವು, ಹಾಗಾಗಿ ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ಡಿಟೇಲಾಗಿ ಓದ್ಕೊಳ್ಳಿ. ಒಂದೊಂದು ಪ್ರಶ್ನೆಗೂ ಸಹ ನೀವು ಅಲ್ಲಿ ಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಅಥವಾ ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾ ಅದನ್ನು ಓದಿ ಇನ್ನಷ್ಟು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಉತ್ತರಗಳು ಸಹ ಇವೆ. ಸೊ PDF ಇದನ್ನು ನೀವು ತೊಗೋಬೋದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ನೆಕ್ಸ್ಟ್ ಬಂದರೆ ಗಣಕಯಂತ್ರದ ರಚನೆ, ಬ್ಲಾಕ್ ಡೈಗ್ರಾಮ್ ಆಫ್ ಕಂಪ್ಯೂಟರ್. ಸೊ ಇದ್ರ ಮೇಲೆ ಕೆಲವೊಂದಷ್ಟು ಮಾಹಿತಿ ಹಾಗೆ ಪ್ರಶ್ನೆಗಳಿವೆ. ಇರಲಿ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ನೋಡೋಣ. ಸೊ ಇವತ್ತಿಗೆ ಇಷ್ಟು ಸಾಕು. ಗಣಕಯಂತ್ರದ ರಚನೆಯನ್ನು ನೆಕ್ಸ್ಟ್ ನಾಳೆ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.